ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯದ ಜನಪ್ರಿಯ ನಾಯಕರು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ಇವತ್ತು ಒಂದು ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾಗಿ ಇವತ್ತು ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು NDA ಒಕ್ಕೂಟದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಒಂದು NDA ಒಕ್ಕೂಟದಲ್ಲಿ ಇವತ್ತು ಕುಮಾರಣ್ಣವರು ಒಳ್ಳೆ ಪೋರ್ಟ್ಫೋಲಿಯೋ ಖಾತೆಯನ್ನು ಪ್ರಧಾನಮಂತ್ರಿಗಳು ಕುಮಾರಣ್ಣವರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ನಮ್ಮ ವಕೀಲರ ಸಂಘದಲ್ಲಿ ಇವತ್ತು ಎಲ್ಲರೂ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಒಂದು ಸಿಹಿಯನ್ನು ಹಂಚುತ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಸುಮಾರು 400 ಜನ ವಕೀಲರಿದ್ದಾರೆ. ವಕೀಲರೆಲ್ಲರಿಗೂ ಕೂಡ ಸಿಹಿ ಹಂಚೋ ಮುಖಾಂತರ ನಾವೆಲ್ಲರೂ ಕೂಡ ಕುಮಾರಣ್ಣವ್ರಿಗೆ ಒಂದು ಶುಭಾಶಯಗಳನ್ನು ಮತ್ತು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿ ಇವತ್ತು ಜಯಶೀಲರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸಿಹಿ ಹಂಚೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕುಮಾರಣ್ಣವರು ಏನು ಕೇಂದ್ರ ಸಚಿವರಾಗಿದ್ದಾರೆ, ಹಾಗಾಗಿ ಕುಮಾರಣ್ಣವ್ರಿಗೆ ಶುಭಾಶಯಗಳನ್ನು ಎಲ್ಲ ವಕೀಲರು ಸಲ್ಲಿಸೋದ್ರ ಜೊತೆಗೆ ಕುಮಾರಣ್ಣವರು ಮುಂದಿನ ದಿನಗಳಲ್ಲಿ ಈಗ ಉಕ್ಕು ಹಾಗೂ ಏನು ಒಂದು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿರೋದ್ರಿಂದ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಕುಮಾರಣ್ಣವ್ರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ತುಂಬ ಇಷ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದ್ದಾರೆ ಅವರು, ಕೀರ್ತಿ ಕುಮಾರಣ್ಣವ್ರದ್ದು. ಅದೇ ರೀತಿ ಇವತ್ತು ಜಕ್ಕಲಮಡುಗು ನೀರನ್ನು ಎಲ್ಲ ರೀತಿಯಾದಂಥ ಒಂದು ಇವತ್ತು ನೆಮ್ಮದಿಯಾಗಿ ನೀರು ಕುಡಿತಾ ಇದ್ದಾರೆ. ನೀರಿನ ಸಮಸ್ಯೆ ಇಲ್ದಿರೋ ಭವನೆಯನ್ನು ತೀರಿಸಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು. ಈ ರೀತಿ ಕುಮಾರಣ್ಣವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿರ್ತಕ್ಕಂಥ ಪಟ್ಟಿಯನ್ನು ಹೇಳ್ತಾ ಹೋದರೆ ನಿಜವಾಗ್ಲೂ ಕೂಡ ಅದನ್ನು ದಿನಪೂರ್ತಿ ಆದ್ರೂ ಸಾಕಾಗಲ್ಲ. ಹಾಗಾಗಿ ಇವತ್ತು ಹಬ್ಬದ ಸಡಗರವನ್ನು ನಾವೆಲ್ಲ ವಕೀಲರು ಕೂಡ ಇವತ್ತು ಸಂಭ್ರಮಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಕುಮಾರಣ್ಣವರು ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಕಾರ್ಖಾನೆಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾರ್ಖಾನೆಗಳನ್ನು ಅಂದರೆ ಫ್ಯಾಕ್ಟ್ರಿಗಳನ್ನು ಎಲ್ರಿಗೂ ಯುವಕರಿಗೆ ಉದ್ಯೋಗ ಸೃಷ್ಟಿಸದಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರ ಜೊತೆಗೆ ನಮ್ಮ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಕೂಡ ಕೈ ಜೋಡಿಸಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಆಗೋದ್ರಲ್ಲಿ ನಮಗೆ ಒಂದು ಬಿಗಿಯಾದ ನಿಲುವನ್ನು ನಮಗೆ ಕೊಡ್ತಾರೆ. ಜೊತೆಗೆ ಕುಮಾರಣ್ಣವರು ಹೇಳಿದರು ಶಾಶ್ವತ ನೀರಾವರಿ ಯೋಜನೆಯನ್ನು ನಾವು ಇಲ್ಲಿಗೆ ತರಲೇಬೇಕು ಅಂತ ಹೇಳ್ಬಿಟ್ಟು ಚುನಾವಣೆ ಮುಂಚೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದರು. ಅದು ಕೂಡ ನಮಗೆ ನಂಬಿಕೆ ಇದೆ. ಕುಮಾರಣ್ಣವರು ನೀರಾವರಿ ಯೋಜನೆಗಳನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ತುಂಬ ವಿಶ್ವಾಸ ನಂಬಿಕೆಯಿಂದ ಇವತ್ತು ನಾವು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವು ಸಿಹಿಯನ್ನು ಹಂಚಲಾಗ್ತಾ ಇದೆ, ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ.